ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಎಮ್ಮಾಶ್ ಅಥವಾ ಮಲ್ಲಪ್ಪ ಜೋತಾವ. ಆತ್ಮೀಯರೇ, ರಮೇಶ್ ಜಾರಕಿಹೊಳಿ ಅವರು ಒಂದು ಮಾತನ್ನು ಇವತ್ತು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ನಮಗೆ ನ್ಯಾಯ ಸಿಗದೇ ಇದ್ದರೆ 2028ಕ್ಕೆ ಬಂಡಾಯ ಹೇಳ್ತೀವಿ, ಚುನಾವಣೆಯಲ್ಲಿ ಅನ್ರಿ ಮತ್ತೆಲ್ಲೂ ಅನ್ರಿ ಬಂಡಾಯ ಹೇಳ್ತೀವಿ. ಇಂಥ 100 ಸಿಡಿಗಳು ಬರಲಿ ನಮಗೆ. ನಮ್ಮ ಸ್ವಾಮಿಗಳ ಆಶೀರ್ವಾದ, ಇನ್ನುಳಿದವರ ಆಶೀರ್ವಾದ ಇದ್ರೆ ಸಾಕು. ಜನ ಆಶೀರ್ವಾದ ಬೇಕಾಗಿದೆ. ನಮ್ಮ ಜೊತೆಗೆ ನೀವು ಸಹಕಾರ ಮಾಡಿರಿ ಅನ್ನುವಂಥ ಮಾತನ್ನು ನಮ್ಮ ಯತ್ನಾಳರು ಬೆಂಬಲಿಸುತ್ತಾ ಮಾತಾಡಿದ್ದಾರೆ. ಯತ್ನಾಳರು ಜೊತೆಗೆ ನಮ್ಮ ಇವರು ಪ್ರತಾಪ್ ಸಿಂಹ ಅವರು, ಜೊತೆಗೆ ನಮ್ಮ ರಮೇಶ್ ಅವರು, ಎಲ್ಲರೂ ಇವತ್ತು ಬಂಡಾಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಂಡಾಯ ಹೇಳುವಂಥದ್ದು ಇದಕ್ಕೆ ಕಾರಣ ಏನಪ್ಪ ಅಂದರೆ ಯತ್ನಾಳರು ಇದ್ದಂಥ ಸಮಸ್ಯೆಗಳು, ಪ್ರಶ್ನೆಗಳು. ಯತ್ನಾಳರು ಕೇಳ್ತಿರುವಂಥ ಒಂದು ಕುಟುಂಬವಾದ ಅಥವಾ ಇನ್ನುಳಿದ ಆರ್ಗ್ಯುಮೆಂಟ್ಗಳು, ಅದು ಅವ್ರ ಮನೆಯವರು ಆಗಬೇಕಾ ಈ ರಾಜ್ಯದ ಚೀಫ್ ಮಿನಿಸ್ಟರ್ ಒಳ್ಳೊಳ್ಳೆ ಅಂತೇಳಿ ಯಡಿಯೂರಪ್ಪರ ಮೇಲೆ ಮತ್ತು ಅವ್ರ ಮಗನ ಮೇಲೆ ತಿರುಗಿ ಬಿದ್ದ ಸಂದರ್ಭದಲ್ಲಿ ಇವರು ಅವ್ರ ಜೊತೆ ಕೂಡಿದ್ರು ಇಲ್ಲಿವರೆಗೆ. ಆದರೆ ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ. ಈಗ ಓಪನ್ ಆಗಿ ಹೊರಗೆ ಬಂದುಬಿಟ್ಟಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಅನಿಸಿರ್ಬೋದು ಇದು ಸಮರ್ಪಕವಾದ ಸಮಯ, ಈ ಸಮಯದಲ್ಲಿ ನಾನು ಮಾತಾಡಲೇಬೇಕು. ಯಾಕಂದ್ರೆ ಹೈಕಮಾಂಡ್ ಇದ್ದಿದ್ದು ಈ ಯತ್ನಾಳರ ಮೇಲೆ ಏನೋ ಒಂದು ಆ್ಯಕ್ಷನ್ ತೊಗೊಳಕ್ಕೆ ಬರೋದ್ರಲ್ಲಿ ನಾವು ಒಂದಿದ್ದೀವಿ ಅನ್ನೋ ಮೆಸೇಜ್ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನಿಜವಾಗಿಯೂ ಇದು ಹೈಕಮಾಂಡಿಗೆ ಸೆಷನ್ ಕೊಡುವಂಥ ವಿಷಯ ಅನ್ನುವಂಥ ಮಾತು. ಅಷ್ಟೇ ಅಲ್ಲ, ಮತ್ತು ನನ್ನಿಂದ ನಾನು 17 ಜನ ತೆಗೆದುಕೊಂಡು ಹೋಗೋದು ಇದ್ದಿದ್ರೆ ಈ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಿರಲಿಲ್ಲ, ವಿಜಯೇಂದ್ರ ಅವರು ಪ್ರತಿಫಲ ತೊಗೊಳ್ತಾ ಇರಲಿಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ ಅವರು ಯತ್ನಾಳರು. ಪ್ರತಾಪ್ ಸಿಂಹ ಅವರಂತೂ ಯತ್ನಾಳರ ಮೇಲೆ ಅವರು ಸಹಜ ನಾಯಕರು ಅಂತೇಳಿ ಒಂದು ಒಳ್ಳೆಯ ಪಟ್ಟವನ್ನು ಕೊಟ್ಟಿದ್ದಾರೆ. ಇರಲಿ, ಇವೆಲ್ಲ ಇದರಿಂದ ಏನಾಯ್ತಪ್ಪ ಅಂತಂದರೆ ಯಡಿಯೂರಪ್ಪನವ್ರಿಗೆ ಶೆಡ್ ಹೊಡೆದಂತ ಗ್ಯಾರಂಟಿ ಆಯಿತು. ಈ ಒಂದು ಶೆಡ್ಡು ಎಷ್ಟರ ಮಟ್ಟಿಗೆ ಈ ಸಂಘಟನೆಗೆ ಅಂದರೆ ರೆಬೆಲ್ ಅಂದ್ರೆ ಗೊತ್ತು ನಿಮಗೆ, ಒಬ್ಬ ಕ್ರಾಂತಿಕಾರಿ ವಿರೋಧಿ ಬಣದವರು. ಈ ವಿರೋಧಿ ಬಣದಿಂದ ಯಡಿಯೂರಪ್ಪನವರ ಈ ಇವತ್ತಿನ ವಿಜೇಂದ್ರ ಏನು ಅಧ್ಯಕ್ಷರಾಗಿದ್ದಾರೆ ಅದು ಹಾರಿ ಹೋಗ್ಬೋದು ಅಧ್ಯಕ್ಷ ಸ್ಥಾನ ಅಂತಂದು ವಿಚಾರ ಮಾಡಿದಾಗ ಬಹಳ ಕಷ್ಟದ ವಿಷಯ ಈ ವಿಷಯ ಹೇಳೋದ್ರಲ್ಲಿ. ಯಾಕಂದರೆ ಹೈಕಮಾಂಡ್ ಎಲ್ಲನೂ ತೂಕ ಮಾಡಿ ನೋಡ್ತಾ ಇದ್ರು, ಯಾರು ಎಷ್ಟು ಏನು ಶಕ್ತಿ ಅವ್ರದ್ದು, ಎಲ್ಲೆಲ್ಲಿದ್ದಾರೆ ಹೇಳ್ತಿರ್ಬೋದು. ಓಪನ್ನಾಗಿ ಮಾತಾಡೋದೇ ಇರ್ಬೋದು ಅವರು. ಆದಷ್ಟು ಈ ವಿಜೇಂದ್ರ ಅವ್ರನ್ನ ಉಳಿಸಬೇಕಾಗಿದೆ ಅವ್ರಿಗೆ, ಅದೇ ಕಾಲಕ್ಕೆ ಇವ್ರನ್ನೂ ಉಳಿಸಬೇಕಾಗ್ಯದ. ಯಾಕಪ್ಪ ಅನ್ನೋದು ಪಾರ್ಟಿ ಎಲ್ಲರಿಂದೂ ಆಗ್ತಿರ್ತದೆ. ಮತ್ತು ಅದರಲ್ಲೂ ಕರ್ನಾಟಕದಲ್ಲೇ ಕಾಂಗ್ರೆಸ್ ಭಾಳ ಇವತ್ತು ಬಲಿಷ್ಠೊಂದು ಕಾಣಲಿಕ್ಕತ್ತದ, ಮೇಲ್ಪದಿಲ್ಲಲ್ಲ. ಯಾಕೆ ಇಲ್ಲಿವರೆಗೆ ಹಾಕಿದಂಥ ಎಲ್ಲ ಬಾಂಬ್ಗಳು ಒಟ್ಟು ಆಗ್ತಿರಲಿದ್ದಾವೆ. ಮುಡ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಇನ್ನೂ ಸಹ ನಿಧಾನಕ್ಕೆಲ್ಲ ಆಗ್ತಾ ಇದ್ದಾವೆ. ನಾಳೆ ಹಾಸನದಲ್ಲೇ ದೌಡದಂತಹ ಒಂದು ಅಹಿಂದ ಮೂಮೆಂಟ್ ಮಾಡುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ ಇವತ್ತು. ಅಂದರೆ ಇವೆಲ್ಲ ಮುಚ್ಚಾಗೋ ಸಲುವಾಗಿ, ಇವು ಆರೋಪ ಬಂದದಲ್ಲಿ ತೆಗೆದು ಸಲುವಾಗಿ ಸಿದ್ದರಾಮಯ್ಯನವರು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಅದೇನಾಗ್ತದೆ ನೋಡೋಣ. ಆದರೆ ದಾವಣಗೆರೆಯಲ್ಲಿ ಇಷ್ಟರಲ್ಲೇ ಯಡಿಯೂರಪ್ಪನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಬಂದಿತ್ತು. ಅದಕ್ಕೆ ಇವತ್ತು ಸ್ವತಃ ನಮ್ಮ ಯತ್ನಾಳರು ನಾನೊಂದು ಕೋಟಿ, ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ, ಇನ್ನೊಬ್ಬರು ಹೆಸರು ಹೇಳ್ತಾರೆ ಅವರೆಲ್ಲರೂ 1 ಕೋಟಿ ಹಾಕಿ ನಾವು ಇದು ದೊಡ್ಡ ಸಮಾವೇಶ ಮಾಡ್ತೀವಿ, ನಮಗೆ ಬರ್ತದೆ ಸಮಾವೇಶ ಮಾಡುವಂಥದ್ದು. ನಾವು ಅವ್ರ ವಿರುದ್ಧಿಲ್ಲ, ನಾವು ಮಾಡ್ತಾ ಇರೋದು ಕೇವಲ ವಕಫ್ ಸಲುವಾಗಿ. ವಕಫನ್ನು ಜಾಗೃತಿ ಮಾಡಬೇಕಾಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಇದ್ದು ಈಗ ಒಂದು ಸ್ವಲ್ಪ ತುರ್ತ ಮುಂದಿನ 3-4 ತಿಂಗಳು ತೆಗೆದುಕೊಳ್ಳೋದಿಲ್ಲ ಡಿಸಿಷನ್ ವಕ್ ಬಗ್ಗೆ ಅಂತ ಬಂದು ಹೇಳಿದಾಗ ನಾವು ಅದ್ರ ಜಾಗೃತಿ ಮಾಡೋ ಸಲುವಾಗಿ ಜನರಲ್ಲಿ ಜೀವನದ ಉಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ಒಂದು ವಾಲ್ಮೀಕಿ ಹಗರಣದ ಹೋರಾಟವನ್ನು ಇವರು ನಿರ್ವೀರ್ಯ ಮಾಡಿದರು, ನಿಶಕ್ತ ಮಾಡಿದರು. ಅದು ಆಗಿದ್ದರೆ ಇವತ್ತು ನಾವು ಇನ್ನೂ ಪ್ರಬಲವಾಗಿ ನಾವು ಈ ಒಂದು ಸಿದ್ದರಾಮಯ್ಯ ನಡೆಸಬಹುದಾಗಿತ್ತು ಅನ್ನುವಂಥ ಮಾತನ್ನು. ಒಟ್ಟಾರೆಯಾಗಿ ಈ ಒಂದು ಸಂಘಟನೆ ರೆಬೆಲ್ ಸ್ಟಾರ್ಸ್ ಏನಿದ್ದಾರೆ, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ನಮ್ಮ ಯತ್ನಾಳವರಾಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಸಿದ್ದೇಶ್ವರ ಬರ್ತಾರೆ ಅವರಾಗಿರ್ಬೋದು, MP ಮಾಜಿ, ಇವರೆಲ್ಲರೂ ಇವತ್ತು ಪ್ರತಾಪ್ ಸಿಂಹ ಆಗಿರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಅವರೆಲ್ಲರೂ ನೆನಪುಗಳನ್ನ ಇವತ್ತು ಮಾಡ್ಕೊಂಡು ನಮ್ಮ ಯತ್ನಾಳರು ತಮ್ಮ ಶಕ್ತಿ ಅದ ನಮ್ಮಲ್ಲಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ವಿಜೇಂದ್ರ ಅವ್ರ ಬೆಂಬಲಿಗರು ಜೋರ್ದಾರಾಗಿ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವ್ರನ್ನ ತೆಗಿಲೇಬೇಕು ಪಾರ್ಟಿಯಿಂದ ಅಂತೇಳಿ. ಅದಕ್ಕೆ ತೆಗೆದ್ರೆ ಇದೇನಾಗ್ತದಪ್ಪ, ನಿಮ್ಮ ಪಾರ್ಟಿ ಉಳಿದಿಲ್ಲ ಅನ್ನೋ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಈಗ ಮಾಡ್ತಾಯಿದ್ದಾರೆ. ಅದು ಸತ್ಯದ ಅಲ್ಲಲ್ಲೇ ಶಕ್ತಿ ಅದ ಇವರು ಇಲ್ಲಂತಲ್ಲ. ಅವರವ್ರ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ಮತ್ತು ಬೆಳಗಾವಿ ಕೆಲವು ಕ್ಷೇತ್ರದಲ್ಲಿ ಪ್ರಭಾವಿ ಅದಾರ.
ಯತ್ನಾಳರು ಬಿಜಾಪುರ ಸುತ್ತಮುತ್ತಲು ಪ್ರಭಾವಿದ್ದಾರೆ. ಅದೇ ರೀತಿ ಪ್ರತಾಪ್ ಸಿಂಹ ಅವರು ಮೈಸೂರು ಏರಿಯಾದಲ್ಲಿದ್ದಾರೆ, ದಾವಣಗೆರೆ ಏರಿಯಾದಲ್ಲಿ ಸಿದ್ದೇಶ್ವರ ಅವರು ಇದ್ದಾರೆ. ಸ್ವಲ್ಪ ಅಲ್ಲಿ ಶಕ್ತಿ ಮಾಡಿದ್ರು. ಇವೆಲ್ಲವೂ ಅಲ್ಲಿ ಹೋಯ್ತಪ್ಪ ಅಂತಂದ್ರೆ ಶಕ್ತಿ ಇಳಿತಂದ್ರೆ ಲಿಂಬಾವಳಿಯವರು ಹಿಂದುಳಿದವರಲ್ಲಿ ಇದ್ದಾರೆ. ಹೀಗಾಗಿ ಶಕ್ತಿ ಕಡಿಮೆ ಆಗೋ ಸಾಧ್ಯತೆಗಳು ಬಿ ಜೆ ಪಿಗೆ ಆತಂಕವನ್ನು ಮೂಡಿಸಿದೆ. ಒಬ್ಬರೇ ಇಬ್ಬರಾಗಿದ್ದರೆ ಏನಾದರೂ ಮಾತು ಬೇರೆ ಇತ್ತು. ಆದರೆ ಇವರೆಲ್ಲರೂ ಕೂಡಿದ್ದನ್ನು ನೋಡಿದಾಗ ಅವ್ರಿಗೆ ಇದು ಹೆಂಗಪ್ಪ ಡಿಸಿಷನ್ ತೊಗೊಳ್ಳೋದು, ಈಗಾಗಲೇ ದೊಡ್ಡ ಗೊಂದಲದಲ್ಲಿದೆ. ಮತ್ತು ಅದ್ಮೇಲೆ ಇದಕ್ಕಿಂತ ಹೆಚ್ಚಿಗೆ ಅಂದರೆ ಇದೆಲ್ಲ ಒಂದು ಏನು ರೆಬಲ್ಸ್ ಅದಾರ, ಈ ರೆಬಲ್ಸ್ ಹಿಂದೆ ಇರುವಂಥ ಸೂತ್ರಧಾರ ಬಿ ಎಲ್ ಸಂತೋಷ್ ಅಂತ ಹೇಳಾಗ್ತಾ ಇದೆ ಅಂತ. ಈಗಾಗಲೇ ನೆಕ್ಸ್ಟ್ ನಾವು ಚರ್ಚೆ ಮಾಡಿದ್ವಿ. ಬಿ ಎಲ್ ಸಂತೋಷ್ ಮತ್ತು ಯಡಿಯೂರಪ್ಪರ ಮಧ್ಯದ ಒಂದು ವಿರಸ ಇವತ್ತಿನ ಈ ಏನಪ್ಪ ಹಂತದ ಒಂದು ಹೋರಾಟಕ್ಕೆ ಕಾರಣ ಆಗಿದೆಪ್ಪ ಅಂತೇಳಿ. ಹೀಗಾಗಿ ಬಿ ಜೆ ಪಿ ಮಾತ್ರ ನಿಶ್ಶಕ್ತ ಆಗ್ತಾಯಿದೆ ಅನ್ನೋದು ಎರಡು ಮಾತಿಲ್ಲ. ಸಪೋಸ್ ಇವತ್ತು ಈ ಧಮಕಿ ಏನ್ರಿ ಅಥವಾ ರೆಬ್ಬಲ್ ಒಂದು ವಿಚಾರಗಳನ್ರಿ ರಮೇಶ್ ಜಾರಕಿಹೊಳಿ ಅವ್ರದ್ದಾಗಲಿ, ಯತ್ನಾಳ್ ಅವ್ರದ್ದಾಗಲಿ, ಕುಮಾರ್ ಬಂಗಾರಪ್ಪ ಅವ್ರದ್ದಾಗಲಿ, ಪ್ರತಾಪ್ ಸಿಂಹ ಅವ್ರದ್ದಾಗಲಿ, ಇವೆಲ್ಲ ಏನಪ್ಪ ಅಂತಂದರೆ ಬಿ ಜೆ ಪಿಯನ್ನು ಒಳಗೆ ವೀಕ್ ಮಾಡ್ತಾ ಇದ್ದಾವಂತ. ಇವ್ರನ್ನಷ್ಟೇ ಹಿಡ್ಕೊಂಡ್ರೆ ಹೋದಪ್ಪ ಗೆದ್ದು ಬರ್ತದೆ ಅನ್ನುವಂಥ ಮಾತು ಇಲ್ಲಿಲ್ಲ. ಯಾಕಂದರೆ ಸುಲಭದ ಮಾತಲ್ಲ. ಡಿ ಕೆ ಶಿ ಅವ್ರ ಬದ್ದಲ ಇವತ್ತು ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಆ ಒಬ್ಬ ವ್ಯಕ್ತಿಯಿಂದ ನಾನು ಕಾಂಗ್ರೆಸ್ ಬಿಟ್ಟು ಬಂದೆ ಅಂತೇಳಿ. ನನಗೇನು ಕಾಂಗ್ರೆಸ್ ಕೆಟ್ಟದ್ದು ಮಾಡಿಲ್ಲ ಅಂಥೇಳಿ ಕಾಂಗ್ರೆಸ್ನ ಬಗ್ಗೆ ಒಳ್ಳೆ ಸಾಫ್ಟ್ ಕಾರ್ನರ್ ಮಾತಾಡ್ತಾರೆ. ಜೊತೆಗೆ ಅಲ್ಲಲ್ಲಿ ಸಿದ್ದರಾಮಯ್ಯ ನಮ್ಮ ಗುರುಗಳು ಅಂತ ಹೇಳ್ಕೊಳ್ತಾ ಇರ್ತಾರೆ ಯಾವಾಗಲೂ. ಹೀಗಿದ್ದಾಗ ಇವೆಲ್ಲನೂ ನೋಡಿದಾಗ ಜೊತೆಗೆ ಇವತ್ತು ಅದನ್ನು ದೊಡ್ಡದು ಮಾಡಿ ನಮ್ಮ ಯಡಿಯೂರಪ್ಪನವ್ರು ಬೆಂಬಲಿಗರು, ಅದರಲ್ಲೂ ನಮ್ಮ ರೇಣುಕಾಚಾರ್ಯವರು ಮತ್ತು ಅವ್ರ ಜೊತೆಗಾರರು ಕಟ್ಟಾ ಸುಬ್ರಹ್ಮಣ್ಯ ಅಂತವರು ಇವರೆಲ್ಲ ಇವತ್ತು ಏನು ಆರೋಪ ಮಾಡ್ತಾ ಇದ್ದಾರಪ್ಪ ಅಂದರೆ ಇವರು ಸಿದ್ದರಾಮಯ್ಯ ಜೋಡಿ ಒಳಗಿಂದಲೂ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಷಯವನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಂಬು ಕೊಡ್ತಾ ಇದ್ದಾರೆ. ಅದಕ್ಕೆ ಇವ್ರು ಮತ್ತೆ ಉತ್ತರ ಕೊಡ್ತಾ ಇದ್ದಾರೆ ನಮ್ಮ ಯತ್ನಾಳರು. ನಾವು ಹೊಂದಾಣಿಕೆ ಮಾಡಿದರೆ ನನ್ನ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿತ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಸತ್ಯನದು ಇಲ್ಲಂತಲ್ಲ. ಯಾಕಪ್ಪ ಅಂತಂದರೆ ಶುಗರ್ ಫ್ಯಾಕ್ಟ್ರಿ ಹೈಕೋರ್ಟ್ ಒಪ್ಪಿಗೆ ಕೊಟ್ಟರು, ಇನ್ನೂ ಅದಕ್ಕೆ ಆಸ್ಪದ ಸಿಗ್ತಾಯಿಲ್ಲ, ಸುಪ್ರೀಂ ಕೋರ್ಟ್ ಹೋಗಿದೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನಾನು ಹೊಂದಾಣಿಕೆ ಇಲ್ಲ, ಸುಮ್ಮನೆ ನಮ್ಮ ಹೆಸರು ಗಿಡೋ ಸಲುವಾಗಿ ನಮ್ಮ ವಿರೋಧಿಗಳು ನಮ್ಗೆ ಮಾತಾಡ್ತಾ ಇದ್ದಾರೆ. ನಾವು ಯಾರ ಜೊತೆಗೆ ಹೊಂದಾಣಿಕೆ ಇಲ್ಲ. ನಾವು ಏನಪ್ಪ ಅಂದರೆ ನಾವು ಕೇವಲ ಇಲ್ಲೇ ಹಿಂದೂಗಳ ಸಲುವಾಗಿ ವಕ್ಫ್ ಸಲುವಾಗಿ ಇದು ಮೂಮೆಂಟ್ ಇಟ್ಕೊಂಡು ಹೋಗೋ ಸಲುವಾಗಿ ನಾವು ಕೂಡಿದ್ದೀವಿ, ಮತ್ತೊಂದಿಲ್ಲ. ಜೊತೆಗೆ ಯಡಿಯೂರಪ್ಪನ ಮನೆಗೆ ಕಳಿಸೋದು ಸಹಿತ ಅಂತೇಳಿ ಇದು ಹಿಡನ್ ಅಜೆಂಡಾ ಮಾಡ್ಕೊಂಡಿದ್ದಾರೆ. ಈ ಸಲ ಇಲ್ಲಂದರೆ ಮುಂದೆ ಅಂದೂ ಇಲ್ಲ. ಯಾಕೆಂದರೆ ಒಮ್ಮೆ ವಿಜಯದವ್ರು ಬೆಳೆದು ನಿಂತರಪ್ಪ ಅಂತಂದ್ರೆ ಯಡಿಯೂರಪ್ಪನ ಮಗ ಅವ್ರು ಅಲ್ಲಾಡಿಸೋದು ಕಷ್ಟ ಆಗ್ತದೆ. ಈಗ ಆರಂಭ ಹಂತದಲ್ಲ ಅವ್ರ ಮನೆಗೆ ಕಳಿಸುವಂಥ ವಿಚಾರವನ್ನು ಈ ರೆಬಲ್ಸ್ ಮಾಡ್ತಾ ಇದ್ದಾರೆ. ಆದರೆ ಸುಲಭವಾಗಿ ನಮ್ಮ ಯಡಿಯೂರಪ್ಪನವರು ತಮ್ಮ ವಿಜೇಂದ್ರ ಅವ್ರನ್ನ ಬಿಟ್ಟು ಕೊಡ್ತಾ ಇಲ್ಲ ಅನ್ನೋದು ಅಷ್ಟ ಸತ್ಯದ. ಯಾಕಪ್ಪ ಅಂತಂದ್ರೆ ನನ್ನ ಮಗ ಇವತ್ತು ಬೆಳೀಲಿಲ್ಲ, ಮುಂದೆ ಹೋಗಲಿಲ್ಲ ಅಂದರೆ ಅವಾಗ ಆಯುಷ್ಯ ಮುಗಿಯಿತು ಅಂತ. ಯಾಕಂದ್ರೆ ಅವ್ರಿಗೂ ವಯಸ್ಸು ಮುಗಿತಾ ಇದೆ ಯಡಿಯೂರಪ್ಪನವ್ರಿಗೆ, ಅವರು 80 ಅಭಾವ ಇದ್ದಾರೆ. ಅದಕ್ಕೆ ತನ್ನ ಸಂತತಿಯನ್ನು ತಂದು ಇಡಬೇಕು ಅನ್ನೋದು ಅವ್ರು ಗುದ್ದಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಹತ್ತುವಂಥ ಸಾಧ್ಯತೆಗಳಿದ್ದಾವೆ. ಇದರಲ್ಲಿ ಯಾರನ್ನು ಬಿಡಬೇಕು? ರಮೇಶ್ ಜಾರಕಿಹೊಳಿ ಪ್ಲಸ್ ಯತ್ನಾಳನ್ನು ಬಿಡಬೇಕು, ಇಲ್ಲ ಯಡಿಯೂರಪ್ಪ ಪ್ಲಸ್ ವಿಜೇಂದ್ರನ ಬಿಡಬೇಕು. ಇವು ಸಹಿತ ಇವತ್ತು ಬಿ ಜೆ ಪಿಯ ಕೊರಳಿಗೆ ಏನಾಗಿದೆಪ್ಪ ಅಂತಂದ್ರೆ ಒಂದು ಹಕ್ಕದಂಗೆ ಆಗಿ ಹೋಗ್ಬಿಟ್ಟಿದ್ದಾವೆ. ಯಾವುದನ್ನು ಹಿಡಿದ್ರೂ ಕಷ್ಟ ಅದಪ್ಪ ನಮಗಂತೇಳಿ. ಹೌದು, ಯಡಿಯೂರಪ್ಪ ಅವ್ರ ಮಗ ಪ್ರಬಲರದಾರ. ಒಂದು ಸಿದ್ದರಾಮಯ್ಯರ ಎಡಬಲದ ನಿಲ್ಲುವಂಥ ವ್ಯಕ್ತಿತ್ವ ಯಡಿಯೂರಪ್ಪರದ. ಲಿಂಗಾಯತ ಸಮುದಾಯದಲ್ಲಿ ಒಳ್ಳೆ ದೊಡ್ಡ ಹೆಸರದ, ಅದೇನು ಸುಳ್ಳಲ್ಲ, ಇರ್ಬೋದು. ಹೌದು, ರಮೇಶ್ ಜಾರಕಿಹೊಳಿ ಅವರ ಒಂದು ಅನುಕೂಲ ಆ ಸಂದರ್ಭದಲ್ಲಿ ಆದಾಗ ಒಂದು ಯಾವುದೋ ಕಾರಣಕ್ಕೆ ಅವ್ರು ಹೋಗಲಿ ಬಿ ಜೆ ಪಿಗೆ, ಅದರಿಂದ ಅವತ್ತು ಚೀಫ್ ಮಿನಿಸ್ಟರ್ ಆಗಿದ್ದು ಏನು ಸುಳ್ಳೇನಲ್ಲ. ಇತಿಹಾಸಗಳಂಥ ಘಟನೆಗಳನ್ನ ಅಲ್ಲಗಳಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಅದು ಒಂದೇ ಕಾರಣಕ್ಕಾಗಿ ಇವತ್ತು ಇಡೀ ರಾಜ್ಯದ ಜನ ಇವತ್ತು ರಮೇಶ್ ಅವ್ರ ಹಿಂದಾಗಲಿ ಯತ್ನಾಳ್ ಹಿಂದಾಗಲಿ ಬಂದು ನಿಲ್ತದನ ಅನ್ನೋದು ಸಹಿತ ಅಷ್ಟ ಪ್ರಶ್ನೆ ಅದ. ಹೌದು, ತಂತಮ್ಮ ಏರಿಯಾದಲ್ಲಿ ಅವ್ರು ಬಲಿಷ್ಠರು. ಆದರೆ ಒಟ್ಟಾರೆ ಕರ್ನಾಟಕ ಒಂದು ಇದನ್ನು ನೋಡಿದಾಗ, ರಾಜಕೀಯ ನೋಡಿದಾಗ, ಒಟ್ಟು ರಾಜ್ಯದ ನೆಲೆಯಲ್ಲಿ ನೋಡಿದಾಗ ಅವರು ಅಲ್ಲಲ್ಲೇ ಶಕ್ತಿಗಳ ವಿನಃ, ದ್ವೀಪಗಳ ವಿನಃ ಅವರು ಸಮುದ್ರ ಅಲ್ಲ ಅಥವಾ ದೊಡ್ಡ ನದಿ ಅಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಬರ್ತದೆ. ಅದೇನೋ ಆಗಲಿ, ಇವತ್ತು ಒಂದು ರೀತಿಯಿಂದ ರಮೇಶ್ ಜಾರಕಿಹೊಳಿ ಅವರು ತೆಗೆದು ಮಾಡಿದ್ದಾರೆ. ಇನ್ನೂ 100 ಸಿಡಿ ಬರಲಿ ಹೋಗಿರಿ ಅನ್ನೋಷ್ಟು ಮಾತಾಡ್ತಾ ಇದ್ದಾರೆ. ಅಂದ್ರೆ ಅಷ್ಟು ಪ್ರಬಲವಾಗಿ ನಾವು ಇದನ್ನು ವಿಜೇಂದ್ರನ ಹೊರಗೆ ತೆಗೆದು ಹಾಕಲೇಬೇಕು ಅನ್ನೋಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಇಲ್ಲಪ್ಪ ಅಂತಂದ್ರೆ ಒಂದು ಸ್ವಚ್ಛವಾಗಿಯೂ ಇಲ್ಲೊಂದು ಮೆಸೇಜು ಅದು, ಏನಪ್ಪ ನಮಗೆ ಕಾಂಗ್ರೆಸ್ಸಿನ ವಿರೋಧಿ ಅಲ್ಲ ಅಂತೇಳಿ. ಇದನ್ನು ಮಾತು ನಾವು ಕೇಳಿದಾಗ ಸಹಜವಾಗಿನ ಈ ಡಿ ಕೆ ಅವ್ರನ್ನ ಬಿಟ್ಟರೆ ಇವರು ಅಲ್ಲಿ ಡಿ ಕೆ ಅವ್ರು ಏನಾದರೂ ಹಣ್ಣಾದ್ರೆ ಬದಿಗೆ ಸರಿದ್ರೆ ಇವರು ಕಾಂಗ್ರೆಸ್ ಹೋಗುವಂಥ ಸಾಧ್ಯತೆಗಳು ಇದ್ದಾವೆ ಅನ್ನೋದು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೇನೋ, ಯಾರಿಗೂ ಗೊತ್ತು ಯಾರ ಮನಸ್ಸಲ್ಲಿ ಏನದು ಅಂತೇಳಿ. ಒಟ್ಟಾರೆಯಾಗಿ ಈ ಮೂಮೆಂಟು ಬಿ ಜೆ ಪಿಗೆ ಇನ್ನಷ್ಟು ತೊಂದರೆ ತಂದು ಕೊಡಿತು ವಿನಃ ಇದು ದಿನದಿಂದ ದಿನಕ್ಕೆ ಇನ್ನೂ ಕಗ್ಗಂಟು ಆಗ್ತಾಯಿದೆ, ಬಿಡಿಸಲಾರದ ಗಂಟೆ ಆಗ್ತಾಯಿದೆ. ಇದನ್ನು ಹೆಂಗೆ ಬಗೆಹರಿಬೋದು? ಇನ್ನು ಇದು ನಿಜವಾಗಿಯೂ ದೊಡ್ಡ ತಲೆನೋವಿನ ವಿಷಯ ಆಗ್ಯದ ಬಿ ಜೆ ಪಿಗೆ. ನೋಡೋಣ ಏನಾಗ್ತದೆ. ಇನ್ನೊಂದಿಷ್ಟು ದಿನಗಳಲ್ಲಿ ಏನಾದರೂ ಸರಿಬೋದಾ? ಯಡಿಯೂರಪ್ಪನವರು ಹಿಂದೆ ಸರಿಬೋದಾ? ಇಲ್ಲ.
ವಿಜೇಂದ್ರನಂತೆ ಯಾವುದೋ ಪರಿಸ್ಥಿತಿ ಒಳಗೆ ಈ ಅಧ್ಯಕ್ಷ ಸ್ಥಾನದ ಇಳಿಸುವಲ್ಲೇ ಅವರು ಶತಾಯಗತಾಯ ಪ್ರಯತ್ನ ಮಾಡ್ತಾರೆ. ಇಳಿಸುವಲ್ಲೇ ಅವರಿಂದವರು ಇದು ಸಾಧ್ಯ ಇಲ್ಲ ಅನ್ನೋದು ಮೆಸೇಜನ್ನು ಕೊಟ್ಟೇ ಕೊಡ್ತಾರೆ. ಒಂದು ವೇಳೆ ವಿಜೇಂದ್ರ ಅವ್ರನ್ನ ಇಳಿಸೋದಾದ್ರೂ ಸಹಿತ ಪಕ್ಷಕ್ಕೆ ಸಾಕಷ್ಟು ಹೊಡೆತನ ಕೊಡ್ತಾರೆ ಅನ್ನೋದ್ರಲ್ಲಿ ಎರಡು ಮತ್ತಿಲ್ಲ. KJPಯಿಂದ ಅವ್ರು ಗೆದ್ದಿರಲಿಕ್ಕಿಲ್ಲ, ಅವ್ರು ಗೌರ್ಮೆಂಟ್ ಮಾಡಲಿಕ್ಕೆ ಆಗಿರಲಿಕ್ಕಿಲ್ಲ, ಆದರೆ BJPನ ಸೋಲಿಸಿದ್ರು ಅನ್ನೋದನ್ನು ನಾವಿಲ್ಲಿ ಮರೀಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಇಲ್ಲಿ ಭಾಳ ಮಹತ್ವದ ವಿಷಯ ಏನಪ್ಪ ಅಂತಂದ್ರೆ PL ಸಂತೋಷನ ನಚ್ಕೋಬೇಕು, ಯಡಿಯೂರಪ್ಪ ನಚ್ಕೋಬೇಕು. ಯಡಿಯೂರಪ್ಪನಿಂದ ಮಗನ ಬಿಡೋದಿಲ್ಲ. ಹಾಗಾಗಿ ಇವ್ರನ್ನ ಮೌನ ಆಗಿಸೋದು ಅಥವಾ BJP ಉಳಿಸ್ಕೊಳ್ಳೋದು ಹೇಗೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಅದ. ಇದಕ್ಕೆ BJPನ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇದು ಇವತ್ತಿನವರೆಗೆ ಇಲ್ಲಿವರೆಗಿನಂಥ ಡೆವಲಪ್ಗಳ ನೆಲೆಯಲ್ಲಿ ಒಂದಿಷ್ಟು ನಮ್ಗೆ ಅನಿಸಿದ ಮಾತು ನಿಮ್ಮ ಮುಂದೆ ಹಂಚ್ಕೊಂಡಿದ್ವಿ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.